ಹಾಯ್ ವಿದ್ಯಾರ್ಥಿಗಳೇ, ಇಲ್ಲಿ PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ ರಾಜ್ಯಶಾಸ್ತ್ರ ಅಂದರೆ ಇವತ್ತು 15/2/2024 ನಡೆಯುವಂಥ ರಾಜ್ಯಶಾಸ್ತ್ರದ ಒಂದು ವಾರ್ಷಿಕ ಪ್ರಥಮ ವರ್ಷದ ಒಂದು ಪ್ರಶ್ನೆ ಪತ್ರಿಕೆ ಇದು. ಬನ್ನಿ ನೋಡೋಣ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದು. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ರಾಜ್ಯಶಾಸ್ತ್ರದ ಪಿತಾಮಹ. ಈ ಮೂಲಾಂಶವು ರಾಜ್ಯದ ಆತ್ಮ ಮತ್ತು ಹೃದಯ. ನಮ್ಮ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಯಾವುದು? ಪ್ರಸ್ತಾವನೆಯು ಸಂವಿಧಾನದ ರಾಜಕೀಯ ಜಾತಕ ಎಂದವರು ಯಾರು? ಕೌಟುಂಬಿಕ ನ್ಯಾಯಾಲಯವು ಎಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿತು? ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಸ್ವಾತಂತ್ರ್ಯದ ಮೂಲ ಪದ ಯಾವುದು? ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರು? ಸಂವಿಧಾನದ ರಕ್ಷಕ ಯಾರು? ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಕಾನೂನು ನಾಮಮಾತ್ರ ಕಾರ್ಯಾಂಗ, ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ, ಕೆಳಮನೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗಳು ಯಾವುದು ಅಂದರೆ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಯಾವುದೆಲ್ಲ ಬಂದಿದೆ ಅಂದರೆ ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು? ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ರಾಜ್ಯಸಭೆಗೆ ರಾಷ್ಟ್ರಪತಿಗಳಿಂದ ನಾಮಕರಣಗೊಳ್ಳುವ ಸದಸ್ಯರ ಸಂಖ್ಯೆ ಎಷ್ಟು? RTEಯನ್ನು ವಿಸ್ತರಿಸಿ. ಭಾರತದಲ್ಲಿ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ನೆಕ್ಸ್ಟು ಮಾನವ ಒಂದು ಸಮಾಜ ಜೀವಿ ಹೇಗೆ? ಸಂವಿಧಾನವನ್ನು ವ್ಯಾಖ್ಯಾನಿಸಿ. ನಿರಂಕುಶ ಸರ್ಕಾರದ ಅರ್ಥವೇನು? ಜಾತ್ಯತೀತ ರಾಷ್ಟ್ರ ಎಂದರೇನು? ಲೋಕಸಭಾ ಸದಸ್ಯರ ಅರ್ಹತೆಗಳನ್ನು ಬರೆಯಿರಿ. ಲೋಕ್ ಅದಾಲತ್ ಎಂದರೇನು? ನ್ಯಾಯಿಕ ವಿಮರ್ಶೆ ಎಂದರೇನು? ಸ್ಥಳೀಯ ಸರ್ಕಾರ ಎಂದರೇನು? ಗ್ರಾಮ ಪಂಚಾಯಿತಿ ಯಾವುದಾದ್ರೂ 2 ಸ್ಥಾಯಿ ಸಮಿತಿಗಳನ್ನು ಹೆಸರಿಸಿ. ನೆಕ್ಸ್ಟ್ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿರಿ. ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳನ್ನು ಚರ್ಚಿಸಿ. ಸಮಾನತೆಯ ವಿಧಗಳನ್ನು ವಿವರಿಸಿ. ಆರ್ಥಿಕ ಹಕ್ಕುಗಳನ್ನು ವಿವರಿಸಿರಿ. ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಬರೆಯಿರಿ. ಶಾಸಕಾಂಗದ ಅರ್ಥ ಮತ್ತು ಮಹತ್ವವನ್ನು ಬರೆಯಿರಿ. ಲೋಕಸಭೆಯ ಅಧಿಕಾರ ಮತ್ತು ಕರ್ತವ್ಯಗಳನ್ನು ವಿವರಿಸಿರಿ. ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ವಿವರಿಸಿರಿ. ನೆಕ್ಸ್ಟ್ 10 ಮಾರ್ಕ್ಸಿನ ಕ್ವಶನ್. ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರದ ನಡುವಿನ ವ್ಯತ್ಯಾಸಗಳನ್ನು ಚರ್ಚಿಸಿ. ರಾಜ್ಯದ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ನ್ಯಾಯಾಂಗದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ. ಜಿಲ್ಲಾ ಪಂಚಾಯಿತಿ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಇದು ಮೇನ್ ಇಂಪಾರ್ಟೆಂಟ್ ರಾಜ್ಯಶಾಸ್ತ್ರದ ಒಂದು ಕ್ವಶನ್ ಪೇಪರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.